ಬೆಂಬಲಿಸೋ ಜನರಿರುವರು ನಿನ್ನ ಬೆನ್ ಹಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ. ನಿನ್ನ ನಗು ಸಂತೋಷವ ಬಯಸೋರವರಂತೆ, ಒಂದು ಕ್ಷಣ ನೊಂದರೆ ನೀ ಸಹಿಸೋದಿರುವ. ದೈವ ಗೆದ್ದ ಮುನಿ ಜೀವ ಕಾಯೋದಣಿ ಮಣ್ಣು ನಿನಗೆ ಚಿರಋಣಿ. ಯಮನ ತಡೆಯೋ ರಾಜನಿ, ಧರೆಗೆ ಒಲಿದ ಸೌಭಾಗ್ಯನಿ. ಕೋಟಿಗೊಂದು ಮನೆತನವೋ, ದಾನವೇ ಇವರಿಗೆ ಸಿರಿತನವೋ. ನ್ಯಾಯ ನೀತಿಗೆ ಕನ್ನಡಿಯೋ, ಸತ್ಯ ಧರ್ಮಕ್ಕೆ ಮುನ್ನುಡಿಯೋ. ಓ ದೇವರೇ, ಇದೆಂತಹ ಗೋಳು ಮಾರಾಯ, ನಮ್ಮ ಅಥಣಿ ಪಟ್ಟಣಕ್ಕೆ ಯಾರ ಶಾಪ ಅಂಟಿದೆ? ತಿಳಿದು ನೋಡಬೇಕಾ ಈ ಸ್ಥಿತಿ ನಾವು ನೋಡಿಕೊಂಡಿದ್ದೇವೆ. ನಮ್ಮ ಮಕ್ಕಳ ಭವಿಷ್ಯ ಹೇಗೆ? ನಾವು ನೀವು ಒಮ್ಮೆ ಹಿಂತಿರುಗಿ ನೋಡೋಣ ಬನ್ನಿ. ಮಹಾಪುರುಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ದನ್ನು ನೋಡಿದರೆ ನಾವು ಮತ್ತು ನೀವು ಏನೂ ಅಲ್ಲ. ಹಾಗೆ ಶಿವಯೋಗಿಗಳು ಮತ್ತು ಮರುಳಶಂಕರ ದೇವರು ನಡೆದಾಡಿದ ಪುಣ್ಯಕ್ಷೇತ್ರ ಇದೇ ಹೆಸರನ್ನ ಪಡೆದುಕೊಂಡು ಕ್ಷೇತ್ರಕ್ಕೆ ಯಾರ ಶಾಪ ತಟ್ಟಿಕೊಂಡಿದೆ? ದಿನನಿತ್ಯ ಬೆಳಗಾದ್ರೆ ಸಾಕು ಸಾವಿರಾರು ಜನರು ಅಥಣಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ನಡೆದಾಡುವುದು ಸಹಜವಾದ ವಿಷಯ. ಅಥಣಿ ಪಟ್ಟಣದ ಮೂಲ ಸರ್ಕಲ್ ಇದಾಗಿದ್ದು, ಇದರ ಮಧ್ಯಭಾಗದಲ್ಲಿ ಶೌಚಾಲಯ ಇದ್ದು, ಅದರ ಪಕ್ಕದಲ್ಲಿ ಕೆರೆ ಇದ್ದು, ಅದೇ ಜಾಗದಲ್ಲಿ ವ್ಯಾಪಾರಸ್ಥರ ಅಂಗಡಿಗಳು ಗಾಡಿಗಳು ಇದ್ದು, ಆ ಜಾಗದಲ್ಲಿ ಜನರು ಮೂಗಿಗೆ ಕೈ ಹಿಡಿದುಕೊಂಡು ತಿರುಗಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲಿ ಜನರು ಮೂತ್ರ ವಿಸರ್ಜನೆ ಮತ್ತು ಚೆಲ್ಲುವ ಕಸ ಕೆರೆಗೆ ಸೇರ್ತಾ ಇದ್ದು, ಇದಕ್ಕೆ ಯಾವುದೇ ರೀತಿಯ ಚರಂಡಿ ಇಲ್ಲದೆ ರಸ್ತೆ ಮತ್ತು ಬೀದಿಯ ಮೇಲೂ ಹರಡಿಕೊಂಡು ಗಬ್ಬು ವಾಸನೆ ಬೀರ್ತಾ ಇದೆ. ಬೆಳಗಿನ 6 ಗಂಟೆಯಿಂದ 10 ಗಂಟೆಯವರೆಗೆ ಶಾಲಾ ಮಕ್ಕಳು ಇದನ್ನು ನೋಡಿಕೊಂಡು ಗಬ್ಬು ವಾಸನೆ ಸಹಿಸಿಕೊಂಡು ಹೇಗೆ ಹೋಗುವುದು ಅನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಮ್ಮೆ ಹಿಂತಿರುಗಿ ನೋಡಿದಾಗ ಅಥಣಿ ಪಟ್ಟಣದಲ್ಲಿ ಅಭಿವೃದ್ಧಿ ಇಲ್ಲದ ಕಾರಣಕ್ಕೆ ಕೆರೆಯ ನೀರನ್ನ ಬಳಕೆ ಮಾಡ್ತಾ ಇದ್ರು. ಇತ್ತೀಚಿನ ಸಮಯದಲ್ಲಿ ಅಥಣಿ ಕ್ಷೇತ್ರದ ಜನರ ಆರ್ಥಿಕತೆ ಸ್ಥಿತಿಗತಿ ಸುಧಾರಣೆ ಆಗಿದ್ದು, ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರ ಸ್ವಚ್ಛ ಭಾರತ ಯೋಜನೆ, ಮನೆ ಮನೆ ಶೌಚಾಲಯ ಯೋಜನೆ, ವಾರ್ಡ್ಗಳಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣ, ಹಾಗೆಯೇ ಕಸ ವಿಲೇವಾರಿ ಮಾಡುವ ಯೋಜನೆ ಜಾರಿಗೆ ತಂದರೂ ಕೂಡ ಇದ್ದು ಇಲ್ಲದಂತಾಗಿದೆ. ಇದು ಒಂದು ಗೋಳಾದ್ರೆ ಇದೇ ಕೆರೆಯಲ್ಲಿ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡ ಘಟನೆಯೂ ನಡೆದಿದೆ. ಆದರೂ ಕೂಡ ಪುರಸಭೆಯಲ್ಲಿ ಕೆರೆಯ ಅಭಿವೃದ್ಧಿ ಮಾಡದೇ ಇರುವುದು ಒಂದು ಕೆಟ್ಟವಾದ ಸಂಗತಿಯಾಗಿದೆ. ಇದನ್ನು ನೋಡಿಕೊಂಡಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಶಾಸಕರಿದ್ದು ಮಂತ್ರಿ ಸ್ಥಾನ ಮತ್ತು ಸಚಿವ ಸ್ಥಾನ ಪಡೆದಿದ್ದಾರೆ. ಉಪಮುಖ್ಯಮಂತ್ರಿ ಸ್ಥಾನ ಪಡೆದವರು ಹಾಗೆ ನಮ್ಮ ರಾಜ್ಯದ ಮತ್ತು ಕೇಂದ್ರದ ಮಂತ್ರಿಗಳು ಬಂದು ಹೋಗುವ ಹೆಚ್ಚಿನ ಸಂಖ್ಯೆಯಲ್ಲಿ ಅದು ಕೂಡ ಸಹಜವಾದ ವಿಷಯ. ಇಷ್ಟೆಲ್ಲ ಇದ್ರೂ ಕೂಡ ಅಂಬೇಡ್ಕರ್ ಸರ್ಕಲ್ ಹತ್ತಿರದ ಶೌಚಾಲಯದ ಗತಿ ಮತ್ತು ಕೆಲವು ಜನರು ಮಾಡಿದ ತಪ್ಪುಗಳು ಕೂಡ ಕೆರೆ ಪಕ್ಕದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡ್ತಾ ಇದ್ದು ಅಥಣಿ ಕೆರೆ ಹಾಳು ಬೀಳುವ ಹಂತ ತಲುಪಿದೆ. ಈಗಾಗಲೇ ಚೀನಾದಲ್ಲಿ HMPV ವೈರಸ್ ಹರಡ್ತಾ ಇದ್ದು, ಅದೇ ಭಯದಿಂದ ಮೊದಲೇ ಜನರು ಎಲ್ಲಾದರೂ ಮತ್ತೆ ನಮ್ಮ ದೇಶದಲ್ಲಿ ಹರಡುತ್ತದೆ ಅನ್ನುವ ಭಯದಲ್ಲಿರುವಾಗಲೇ ನಮ್ಮ ದೇವರು, ನಮಗೆ ಬೆಳಕು ನೀಡಿದ ದೇವರು, ನಮ್ಮ ಅನ್ನದಾತ ಹಾಗೂ ನಮ್ಮ ರೈತನ ಮಗ, ಸೋಲಿಲ್ಲದ ಸರದಾರರಿಗೂ ಯಾರೋ ಕೆಲವು ಅಧಿಕಾರಿಗಳ ತಪ್ಪಿಗೆ ಬೆರಳು ತೋರಿಸಿಕೊಳ್ಳುವಂತಾಗಿದ್ದು ಅವರಿಗೆ ಕಪ್ಪು ಚುಕ್ಕೆ ಬೀಳುವಂತಾಗ್ತಾ ಇದೆ. ಅದು ಏನೇ ಇರಲಿ, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮತ್ತು ಅಥಣಿ ಪುರಸಭೆ ಸದಸ್ಯರು ವಾರ್ಡ್ಗಳಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೆ ತರುವ ಕೆಲಸವನ್ನು ಮಾಡ್ತಿದ್ದಾರೆ. ಅದೇ ರೀತಿ ಅಥಣಿ ಪಟ್ಟಣದ ಜೋಡಿ ಕೆರೆಗಳ ಅಭಿವೃದ್ಧಿ ಆಗಬೇಕು ಅನ್ನುವುದು ಜನರ ಕೂಗು ಆಗ್ತಾ ಇದೆ. ನಾವು ಬರೆಯುವ ಸುದ್ದಿಗಳು ಎಲ್ಲೋ ಒಂದು ಕಡೆ ನಿಮಗೆ ಮನಸ್ತಾಪಗಳು, ಸ್ವಾಭಿಮಾನಕ್ಕೆ ಧಕ್ಕೆ ತರುತ್ತಿವೆ ಅಂತಲೂ ಈ ಕೆಲಸವನ್ನ ಪತ್ರಕರ್ತರು ಮಾಡ್ತಿದ್ದಾರೆ. ಏನಾದರೂ ಮಾಡಿ ನಮ್ಮ ಮೇಲೆ ಪದೇ ಪದೇ ದೂರು ಕೊಡುವ, ಯಾವುದೇ ಒಂದು ಕೇಸ್ನಲ್ಲಿ ಸಿಕ್ಕಿಸಿ ಬಿಡುವ ಅನ್ನುವ ಸಂಚುಗಳು, ಹಾಗೆಯೇ ಈ ರೀತಿ ಸುದ್ದಿಗಳು ಬರದಂತೆ ಸಂಚು ರೂಪಿಸಲಾಗ್ತಾ ಇರುವುದು ನಮ್ಮ ಗಮನಕ್ಕೆ ಬಂದಿರುತ್ತದೆ. ಇದು ನಮಗೆ ಹೊಸದೇನೂ ಅಲ್ಲ. ಯಾಕೆಂದರೆ ನಮ್ಮ ದೇಶದಲ್ಲಿ ಎಷ್ಟೋ ಪತ್ರಕರ್ತರಿಗೆ ಮಾರಣಾಂತಿಕ ಹಲ್ಲೆಗಳು ನಡೆದಿವೆ. ಹೆಣ್ಣು ಮಕ್ಕಳ ಮುಂದೆ ಬಿಟ್ಟು ಕೇಸ್ ಪೀಠ ಮಾಡ್ತಾರೆ. ತಾವೇ ದಾಖಲೆ ರೂಪಿಸಿಕೊಂಡು ಪತ್ರಕರ್ತರ ಮೇಲೆ ದೂರು ದಾಖಲಿಸುವ ಸಂಚು ಸೇರಿದಂತೆ ಸುಪಾರಿ ಕೊಟ್ಟು ಹತ್ಯೆ ಮಾಡಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಪತ್ರಿಕಾ ಸ್ವಾತಂತ್ರ್ಯವನ್ನು ನಮಗೆ ಸಂವಿಧಾನ ನೀಡಿದೆ, ಯಾವ ಖಾದಿ ಅಥವಾ ಅಧಿಕಾರಿಗಳು ಕೊಟ್ಟಿಲ್ಲ. ನಾವು ಮಹಾಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದ ಆಶೀರ್ವಾದ ಎಲ್ಲಿಯವರೆಗೆ ನಮ್ಮ ಮೇಲೆ ಇರುತ್ತದೆಯೋ ಅಲ್ಲಿಯ ತನಕ ನಮ್ಮ ಪತ್ರಕರ್ತರಿಗೆ ಯಾವುದೇ ಭಯವಿಲ್ಲ ಅಂತ ತಿಳಿದುಕೊಂಡವರು. ಈ ಸಂಪೂರ್ಣ ವಿಷಯಗಳನ್ನು ಸಾರ್ವಜನಿಕರು ಮಾತನಾಡ್ತಾ ಇರುವ ವಿಷಯವಾಗಿದ್ದು, ಅಥಣಿ ಪಟ್ಟಣದ ಕೂಗು ನಮ್ಮ ಜನಪ್ರಿಯ ಶಾಸಕರಿಗೆ ತಲುಪುತ್ತದೆ ಅನ್ನುವ ನಂಬಿಕೆ ನಮಗಿದೆ.